ಇಡೀ ದೇಶವೇ ತಿರುಗಿ ನೋಡುವಂತಹ ಒಂದು ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ. ಅಪ್ರಾಪ್ತ ಹುಡುಗಿಯನ್ನ 4 ಜನ ಕಾಮುಕರು ಅತ್ಯಾಚಾರ ಮಾಡಿ ಆಕೆಯ ಕೈ ಮೇಲೆ ಇದ್ದಂತಹ ಒಂದು ಓಮ್ ಟ್ಯಾಟೂವನ್ನ ಆಸಿಡ್ ಹಾಕಿ ಸುಟ್ಟಿರುವಂತಹ ಒಂದು ದಾರುಣವಾದ ಘಟನೆ ನಡೆದಿದೆ. ಕಾರ್ ಒಳಗಡೆ ಬಲವಂತವಾಗಿ ತುಂಬಿಕೊಳ್ತಾರೆ. ಜೊತೆಗೆ ಕಾರ್ ಒಳಗಡೆ ಕೂತ ತಕ್ಷಣ ಆ ಹುಡುಗಿಗೆ ಒಂದು ಮತ್ತು ಬರುವಂತಹ ಔಷಧಿಯನ್ನ ಕೊಡ್ತಾರೆ. ಮೊದಲನೇದಾಗಿ ಸಲ್ಮಾನ್, ಜುಬೇರ್, ರಶೀದ್ ಮತ್ತೆ ಆರಿಫ್ ಅನ್ನುವಂತಹ 4 ಜನ ಕರ್ಕೊಂಡು ಹೋದವರು ಸಾಕಷ್ಟು ಹೊಡಿತಾರೆ. ಆ ಹುಡುಗಿಗೆ ಹಿಂಸೆಯನ್ನ ಕೊಡ್ತಾರೆ, ಊಟ ಕೊಡಲ್ಲ. 4 ಜನ ಕಿರಾತಕರು ಸೇರ್ಕೊಂಡು ಆ ಹುಡುಗಿಗೆ ಸಾಮೂಹಿಕ ಅತ್ಯಾಚಾರವನ್ನ ಮಾಡ್ತಾರೆ. ಅದು ಕೂಡ ನಿರಂತರವಾಗಿ 2 ತಿಂಗಳು. ನಮಸ್ಕಾರ, ಮಿರರ್ ಕನ್ನಡಕ್ಕೆ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ನಮ್ಮ ಇಡೀ ರಾಜ್ಯವೇ ಸೌಜನ್ಯ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ಅತ್ತ ಇನ್ನೊಂದು ಕಡೆ ಇಡೀ ದೇಶವೇ ತಿರುಗಿ ನೋಡುವಂತಹ ಒಂದು ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಅದೇನಂದ್ರೆ ಒಂದು ಅಪ್ರಾಪ್ತ ಹುಡುಗಿಯನ್ನ 14 ವರ್ಷದ ಒಂದು ಅಪ್ರಾಪ್ತ ಹುಡುಗಿಯನ್ನ 4 ಜನ ಕಾಮುಕರು ಅತ್ಯಾಚಾರ ಮಾಡಿ ಆಕೆಯ ಕೈ ಮೇಲೆ ಇದ್ದಂತಹ ಒಂದು ಓಮ್ ಟ್ಯಾಟೂವನ್ನ ಆಸಿಡ್ ಹಾಕಿ ಸುಟ್ಟಿರುವಂತಹ ಒಂದು ದಾರುಣವಾದ ಘಟನೆ ನಡೆದಿದೆ. ಈ ಘಟನೆ ನಡೆದಿದ್ದು ಎಲ್ಲಿ ಮತ್ತೆ ಈ ಘಟನೆಯ ವಿವರಗಳು ಏನೇನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಘಟನೆ ಎಲ್ಲಿ ನಡೀತು ಅನ್ನೋದನ್ನ ನೋಡೋಣ. ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶ ರಾಜ್ಯದ ಮೊರಾದಾಬಾದ್ ಅನ್ನುವಂತಹ ಜಿಲ್ಲೆ ಭಗತ್ಪುರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ಈ ವ್ಯಾಪ್ತಿಯಲ್ಲಿ ಅಂದ್ರೆ ಇದರಲ್ಲಿ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕಾಗಿರೋದೇನೆಂದ್ರೆ ಆ ಊರಿನ ಹೆಸರು ಮತ್ತೆ ಆ ಹುಡುಗಿಯ ಹೆಸರು, ಆ ಹುಡುಗಿಯ ತಂದೆ ತಾಯಿಯ ಹೆಸರು, ಇದು ಯಾವುದನ್ನು ಕೂಡ ಇಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಯಾವುದೇ ಮಾಹಿತಿಯನ್ನ ನಾವಿಲ್ಲಿ ಬಹಿರಂಗಪಡಿಸ್ತಾ ಇಲ್ಲ. ಆದ್ರೆ ನೀವು ಈ ಕುರಿತಂತಹ ಸುದ್ದಿಗಳನ್ನ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ನೋಡಬಹುದು. ಅದು ಯಾಕೋ ಗೊತ್ತಿಲ್ಲ, ನಮ್ಮ ರಾಜ್ಯದ ಸುದ್ದಿವಾಹಿನಿಗಳಲ್ಲಿ ಇದು ಹೆಚ್ಚಾಗಿ ಪ್ರಚಾರವನ್ನು ತಗೊಳ್ಳಿಲ್ಲ. ಅದಕ್ಕೆ ಕಾರಣ ಇವತ್ತು ಆಗ್ತಾ ಇರುವಂತಹ ಬಜೆಟ್ ಮಂಡನೆ ಇರಬಹುದು ಅಥವಾ ಮಗದೊಂದು ಕಾರಣ ಇರಬಹುದು. ನಾನು ಯಾರನ್ನೂ ಇದರ ಬಗ್ಗೆ ದೂರ್ಲಿಕ್ಕೆ ಹೋಗೋದಿಲ್ಲ. ಈ ಸುದ್ದಿಯನ್ನ ನಿಮಗೆ ತಿಳಿಸ್ಲಿಕ್ಕೆ ನಮ್ಮ ಕೈಲಾದಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಯುಪಿಯ ಮೊರಾದಾಬಾದ್ ಜಿಲ್ಲೆಯಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿ ಭಗತ್ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ. ಈ ಹಳ್ಳಿಯಲ್ಲಿ ತನ್ನ ತಂದೆ ತಾಯಿ ಜೊತೆ ವಾಸವಾಗಿದ್ದಂತಹ ಒಂದು ಹುಡುಗಿ. ಮತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರುವ ಇನ್ನೊಂದು ಅಂಶ ಅಂದ್ರೆ ಅವಳಿನ್ನ 14 ವರ್ಷದ ಹುಡುಗಿ. ಈ ಹುಡುಗಿ, ಮತ್ತೆ ಇದನ್ನ ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಇಲ್ಲಿ ಹೇಳಬೇಕು ಅಂದ್ರೆ ಆ ಹುಡುಗಿಯೂ ಕೂಡ ಒಂದು ದಲಿತ ಕುಟುಂಬಕ್ಕೆ ಸೇರಿದಂತಹ ಒಂದು ಹುಡುಗಿ. ಇಂತಹ ಒಂದು ಹುಡುಗಿ ಅವತ್ತೊಂದು ದಿನ ಅಂದ್ರೆ ಇದು ಇವತ್ತು ನಡೆದಿರುವಂತಹ ಘಟನೆ ಅಲ್ಲ, 2 ತಿಂಗಳ ಹಿಂದೆ ನಡೆದಿರುವಂತಹ ಘಟನೆ. ಅವತ್ತು ತನ್ನ ಬಟ್ಟೆಯನ್ನ ಹೊಲಿಲಿಕ್ಕೆ ಹಾಕ್ಲಿಕ್ಕೋಸ್ಕರವಾಗಿ ಬಟ್ಟೆ ಹೊಲಿಯುವವರ ಅಂದ್ರೆ ಟೈಲರ್ ಅಂಗಡಿಗೆ ಆ ಹುಡುಗಿ ಹೋಗ್ತಾ ಇರ್ತಾಳೆ. ಈ ಸಂದರ್ಭದನ್ನೇ ಕಾಯ್ಕೊಂಡು ಕೂತಿದ್ದಂತಹ 4 ಜನ ಕಿರಾತಕರು ಆ ಹುಡುಗಿಯನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಬರ್ತಾರೆ. ಅದು ಕೂಡ ತಮ್ಮ ಕಾರಿನಲ್ಲಿ ಬರ್ತಾರೆ. ಬಂದು ಆ ಹುಡುಗಿಯನ್ನ ಕಾರ್ ಒಳಗಡೆ ಬಲವಂತವಾಗಿ ತುಂಬಿಕೊಳ್ತಾರೆ. ಜೊತೆಗೆ ಕಾರ್ ಒಳಗಡೆ ಕೂತ ತಕ್ಷಣ ಆ ಹುಡುಗಿಗೆ ಒಂದು ಮತ್ತು ಬರುವಂತಹ ಔಷಧಿಯನ್ನ ಕೊಡ್ತಾರೆ. ಇದರಿಂದಾಗಿ ಆ ಹುಡುಗಿಗೆ ಪ್ರಜ್ಞೆ ತಪ್ಪತ್ತೆ. ಪ್ರಜ್ಞೆ ತಪ್ಪಿಸ್ಕೊಂಡು ಆ ಹುಡುಗಿಯನ್ನ ಎತ್ಕೊಂಡು ಹೋಗ್ತಾರೆ. ಇದು 2 ತಿಂಗಳ ಹಿಂದೆ ನಡೆದಂತಹ ಘಟನೆ. 2 ತಿಂಗಳ ಹಿಂದೆ ನಡೆದಂತಹ ಘಟನೆ ಈಗ ಯಾಕೆ ಬಯಲಿಗೆ ಬಂತು ಅಂತ ನೀವು ಕೇಳಿದ್ರೆ, ಬರೋಬ್ಬರಿ 2 ತಿಂಗಳ ಕಾಲ ಆ ಹುಡುಗಿಯನ್ನ ಇಟ್ಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಅವಳಿಗೆ ದಾರುಣವಾಗಿ ಹಿಂಸೆಯನ್ನ ಕೊಡಲಾಗುತ್ತೆ. 2 ತಿಂಗಳು ಆಕೆಗೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಲಾಗುತ್ತೆ. ಕೊನೆಗೆ ಹೇಗೋ ಆ ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಂಡು ಈಗ ತನ್ನ ತಂದೆ ತಾಯಿಯ ಮಡಿಲನ್ನ ಸೇರಿದಾಳೆ. ತಂದೆ ತಾಯಿ ಏನಾಯ್ತು ಅಂತ ಮಗಳನ್ನ ಕೇಳಿ ಆನಂತರದಲ್ಲಿ ಆ ಮಗಳ ಜೊತೆ ಏನ್ ನಡೀತು ಅನ್ನೋದನ್ನ ಪೊಲೀಸ್ನವರಿಗೆ ತಿಳಿಸಿದಾಗ ಪೊಲೀಸ್ನವರು ಈ ಒಂದು ಕೇಸನ್ನ ದಾಖಲಿಸಿಕೊಂಡು ಈಗ ಪ್ರಕರಣಕ್ಕೆ ಸಂಬಂಧದಂತಹ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಪ್ರಕರಣದ ಕುರಿತಂತೆ ಆ ಹುಡುಗಿ ಹೇಳಿರುವಂತಹ ಸತ್ಯಾಂಶಗಳು ಏನೇನು ಅಂತ ನೋಡಿದ್ರೆ, ಆ ಹುಡುಗಿ ಹೇಳಿದ್ದು, ನಾನು ಅವತ್ತು ಟೈಲರ್ ಅಂಗಡಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ಕಾರ್ ಬಂತು. ನನ್ನನ್ನು ಬಲವಂತವಾಗಿ 4 ಜನ ಕಾರಿಗೆ ಕೂರಿಸ್ಕೊಂಡ್ರು. ಆ 4 ಜನ ಯಾರ್ಯಾರು ಅನ್ನೋದನ್ನು ಕೂಡ ಈಗ ಪೊಲೀಸ್ನವ್ರು ಕಂಡಿಡಿದ್ದಾರೆ. ಮೊದಲನೇದಾಗಿ ಸಲ್ಮಾನ್, ಜುಬೇರ್, ರಶೀದ್ ಮತ್ತೆ ಆರಿಫ್ ಅನ್ನುವಂತಹ 4 ಜನ. ಈ 4 ಜನರ ಪೈಕಿ ಈಗಾಗಲೇ ಸಲ್ಮಾನ್ ಅನ್ನುವಂಥವನನ್ನ ಕೂಡ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು 3 ಜನರನ್ನ ಅರೆಸ್ಟ್ ಮಾಡೋದು ಬಾಕಿ ಉಳಿದಿದೆ. ಸೊ ಈಗ ಆ ಹುಡುಗಿ ಉಳಿದಂತ ಡೀಟೇಲ್ಗಳಿಗೆ ಬರೋದಾದ್ರೆ, ಆ ಹೆಣ್ಮಗು ಹೇಳೋದೇನಂದ್ರೆ, ಆ 4 ಜನ ನನ್ನನ್ನ ಬಲವಂತವಾಗಿ ಕಾರಿಗೆ ಕೂರಿಸ್ಕೊಂಡ ನಂತರ ಯಾವುದೋ ಒಂದು ಮತ್ತು ಬರುವಂತ ಔಷಧಿಯನ್ನ ಕೊಟ್ಟರು. ನನಗೆ ಪ್ರಜ್ಞೆ ತಪ್ಪೋಯ್ತು. ನಾನು ಕಣ್ಬಿಟ್ಟು ನೋಡಿದಾಗ ನಾನು ಯಾವುದೋ ಒಂದು ಕೊಠಡಿಯ ಒಳಗಿದ್ದೆ ಅಂತ. ಅದು ಯಾವ ಊರು, ಎಲ್ಲಿತ್ತು, ಆ ಜಾಗ ಏನು, ಅದ್ಯಾವುದರ ವಿಳಾಸವೂ ಕೂಡ, ಅದ್ಯಾವುದರ ವಿವರವೂ ಕೂಡ ಆ ಹುಡುಗಿಗೆ ಗೊತ್ತಿಲ್ಲ. ಆದ್ರೆ ಆ ಹುಡುಗಿ ಹೇಳಿದ್ದೇನೆಂದ್ರೆ, ಆರಂಭದಲ್ಲಿ ಆ ಹುಡುಗಿಯನ್ನ ಕರ್ಕೊಂಡು ಹೋದವರು 4 ಜನ ಆಕೆಗೆ ಬಹಳಷ್ಟು ಹಿಂಸೆಯನ್ನ ಕೊಡ್ತಾರೆ, ತುಂಬಾ ಹೊಡಿತಾರೆ. ಇದ್ಯಾಕೆ, ಇದು ಯಾವ್ದಾದ್ರು ಸೇಡಿನ ಕಾರಣಕ್ಕಾಗಿ ಏನಾದ್ರು ನಡೀತಾ ಅನ್ನೋದನ್ನು ಕೂಡ ಈಗ ಪೊಲೀಸ್ನವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ
ಕರ್ಕೊಂಡು ಹೋದ ತಕ್ಷಣ ಅವರು ಆ ಹುಡುಗಿಯ ಒಡವೆನೋ ಅಥವಾ ಆ ಹುಡುಗಿಯ ಅಂದರೆ ಸೌಂದರ್ಯದ ಮೇಲೆ ಕಣ್ಣಿಟ್ಟಿದ್ರೆ ಬೇರೊಂದು ಕಾರಣಕ್ಕಾಗಿದೆ ಅಂತ ಹೇಳ್ಬೋದಿತ್ತು. ಆದರೆ ಕರ್ಕೊಂಡು ಹೋದವರು ಸಾಕಷ್ಟು ಹೊಡಿತಾರೆ, ಆ ಹುಡುಗಿಗೆ ಹಿಂಸೆಯನ್ನು ಕೊಡ್ತಾರೆ, ಊಟ ಕೊಡಲ್ಲ. ಕೆಲವು ದಿನಗಳ ನಂತರದಲ್ಲಿ ಆ ಹುಡುಗಿಯನ್ನು ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳಿಕ್ಕೆ ಆರಂಭ ಮಾಡ್ತಾರೆ. ಆ ಹುಡುಗಿಗೆ ಲೈಂಗಿಕವಾಗಿ ಹಿಂಸೆಯನ್ನು ಕೊಡ್ತಾರೆ. ಜೊತೆಗೆ 4 ಜನ ಕಿರಾತಕರು ಸೇರಿಕೊಂಡು ಆ ಹುಡುಗಿಗೆ ಸಾಮೂಹಿಕ ಅತ್ಯಾಚಾರವನ್ನು ಮಾಡ್ತಾರೆ. ಅದು ಕೂಡ ನಿರಂತರವಾಗಿ 2 ತಿಂಗಳು. ಮತ್ತೆ ಆ ಹುಡುಗಿ ಹೇಳ್ತಾಳೆ, ನನಗೆ ಊಟ ಬೇಡ ಅಂತ ಹೇಳಿದಾಗ ಮಾಂಸವನ್ನು ತಂದು ಬಲವಂತವಾಗಿ ನನಗೆ ತಿನ್ನಿಸ್ಲಾಗ್ತಾ ಇತ್ತು ಅಂತ. ಈ ಪಾಯಿಂಟನ್ನು ಆ ಹುಡುಗಿ ಯಾಕೆ ಹೇಳಿದ್ಲು, ಮತ್ತೆ ಆ ಹುಡುಗಿ ನಿಜವಾಗ್ಲೂ ಮಾಂಸಾಹಾರವನ್ನು ತಿನ್ನಲಿಕ್ಕೆ ಇಷ್ಟ ಇರಲಿಲ್ವಾ ಅಥವಾ ಅವು ತಿನ್ಸಿದ್ರ ಒಂದು ಹಿಂದಿದ್ದಂಥ ಉದ್ದೇಶ ಏನು, ಇದ್ಯಾವುದೂ ಕೂಡ ಇನ್ನೂ ಬೆಳಕಿಗೆ ಬಂದಿಲ್ಲ. ಆದರೆ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಈ ಒಂದು ವಿಷಯವನ್ನ ಹೈಲೈಟ್ ಮಾಡಿ ಹೇಳಲಾಗ್ತಾ ಇದೆ. ಮತ್ತೆ ಇದೆಲ್ಲದಕ್ಕಿಂತ ಗಮನಿಸಲೇಬೇಕಾದಂತಹ ಮತ್ತೊಂದು ಅಂಶ ಏನಂದ್ರೆ, ಆ ಹುಡುಗಿಯ ಕೈ ಮೇಲೆ ಓಮ್ ಟ್ಯಾಟು ಇರುತ್ತೆ. ಈ 4 ಜನ ಕಿರಾತಕರು ಅತ್ಯಾಚಾರವನ್ನ ಮಾಡುವುದರ ಜೊತೆಗೆ ಆಸಿಡ್ ಅನ್ನ ಹಾಕಿ ಆ ಓಮ್ ಟ್ಯಾಟುವನ್ನು ಸುಡ್ತಾರೆ. ಇದು ಎಲ್ಲೋ ಒಂದು ಕಡೆ ಹುಡುಗಿಯ ಅತ್ಯಾಚಾರ ಮಾಡೋದೇ ಅವರಿಗೆ ಉದ್ದೇಶವಾಗಿತ್ತಾ ಅಥವಾ ಬೇರೊಂದು ಸೇಡ್ ಏನಾದರೂ ಅವರಿಗೆ ಇತ್ತ ಅನ್ನೋದ್ರ ಬಗ್ಗೆ ಅನುಮಾನವನ್ನು ತರಿಸುತ್ತೆ. ಓಮ್ ಟ್ಯಾಟುವನ್ನು ಅವರು ಆಸಿಡ್ ಹಾಕಿ ಸುಟ್ಟು ಆ ಹುಡುಗಿಯನ್ನು ನಿರಂತರವಾಗಿ ಅತ್ಯಾಚಾರ ಮಾಡಿ ತುಂಬ ದಿನಗಳಾದ ನಂತರ ಇತ್ತೀಚಿನ ದಿನಗಳಲ್ಲಿ ಅಂದರೆ ನೆನ್ನೆ ಮೊನ್ನೆ ದಿನಗಳಲ್ಲಿ ಆ ಹುಡುಗಿಯನ್ನು ಮತ್ತೊಂದು ಕೊಠಡಿಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಆ ಕೊಠಡಿಯಲ್ಲಿಯೂ ಕೂಡ ಅವಳಿಗೆ ಹಿಂಸೆ ಕೊಡ್ಲಿಕ್ಕೆ ಆರಂಭಿಸ್ತಾರೆ. ಆದರೆ ಅದೃಷ್ಟವಶಾತ್ ಆ ಹುಡುಗಿ ಯಾರೋ ಡೋರ್ ತೆಗೆದು ಅವ್ರು ಊಟ ತರಕ್ಕೆ ಹೋದಾಗ್ಲೋ ಈ ಥರದ್ದೇನೋ ಹೊರಗೆ ಹೋದಾಗ ಆ ಹುಡುಗಿಯನ್ನು ಒಬ್ಬಳನ್ನೇ ಬಿಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಆ ಹುಡುಗಿ ಎಸ್ಕೇಪ್ ಆಗ್ತಾಳೆ. ಎಸ್ಕೇಪ್ ಆದಂತಹ ಹುಡುಗಿ ಹೊರಗೆ ಬಂದು ನೋಡಿದಾಗ ಆ ಹುಡುಗಿಗೆ ಗೊತ್ತಾಗುತ್ತೆ ಇದು ಯಾವ ಊರು ಅಂತ. ಆ ಊರು ಆ ಹುಡುಗಿಯ ಆಂಟಿಯ ಮನೆ ಇದ್ದಂತಹ ಅಂದರೆ ಚಿಕ್ಕಮ್ಮನ ಮನೆ ಇದ್ದಂತಹ ಒಂದು ಊರು ಅನ್ನೋದು ಆ ಹುಡುಗಿಗೆ ಗೊತ್ತಾಗುತ್ತೆ. ಹೀಗಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಆದಷ್ಟು ಬೇಗ ಅವ್ರ ಕೈಗೆ ಮತ್ತೆ ನಾನು ಸಿಗೋಕ್ಕಿಂತ ಮುಂಚೆ ಇಲ್ಲಿಂದ ಪಾರಾಗಬೇಕು ಅನ್ನೋ ಕಾರಣಕ್ಕೆ ತನ್ನ ಚಿಕ್ಕಮ್ಮನ ಮನೆಯನ್ನು ಸೇರ್ಕೊಳ್ತಾಳೆ. ಅಲ್ಲಿ ಹೀಗೀಗಾಯ್ತು ಅಂತ ಆ ಹುಡುಗಿ ಹೇಳಿದಾಗ ಅವರು ಆ ಹುಡುಗಿಯನ್ನ ಸೇಫಾಗಿ ಕರ್ಕೊಂಡೋಗಿ ತಂದೆ ತಾಯಿಯ ಮಡಿಲಿಗೆ ಸೇರಿಸ್ತಾರೆ. ತಂದೆ ತಾಯಿ ಈಗ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವರು ಕೂಡ ಈ ಒಂದು ಪ್ರಕರಣ ನಡೆದಿರೋದು ಸತ್ಯ ಅಂತ ದೃಢವನ್ನು ಪಡಿಸಿದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಭಾಗಿಯಾದಂಥ 4 ಜನರನ್ನ ಗುರುತಿಸಲಾಗಿದೆ. 4 ಜನರಲ್ಲಿ ಈಗಾಗಲೇ ಒಬ್ಬ ಸಲ್ಮಾನ್ ಅನ್ನುವಂಥವನನ್ನ ಅರೆಸ್ಟ್ ಮಾಡಿದ್ದಾರೆ. ಜುಬೈರ್ ಮತ್ತೆ ರಶೀದ್ ಸೇರಿದಂತೆ ಇನ್ನು 3 ಜನರು ಅರೆಸ್ಟ್ ಆಗೋದು ಬಾಕಿ ಇದೆ. ಅವ್ರು 3 ಜನ ಕೂಡ ಈಗ ತಲೆ ತಪ್ಪಿಸ್ಕೊಂಡಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಇದಕ್ಕೆ ಈಗ ನಾನು ಯಾವುದೋ ಒತ್ತಡವನ್ನ ಹೇರಬೇಕು ಅಥವಾ ಎಲ್ಲ ಪ್ರತಿಭಟನೆಯನ್ನ ಮಾಡಬೇಕು ಅಂತಲ್ಲ. ಇಂತಹ ಒಂದು ಕೃತ್ಯಗಳು ನಮ್ಮ ಜನರಿಗೆ, ನಮ್ಮ ತಂದೆ ತಾಯಿಗಳಿಗೆ ತಿಳಿದಿರಲಿ. ಎಲ್ಲೆಲ್ಲಿ ಎಂತೆಂಥ ಕಿರಾತಕರು ಇರ್ತಾರೋ ಗೊತ್ತಿಲ್ಲ. ನಮ್ಮ ಹೆಣ್ಮಕ್ಳನ್ನ ಬೆಳೆಸುವಾಗ ನಾವು ಎಲ್ಲೆಲ್ಲಿ ಹೇಗಿರಬೇಕು, ಹುಷಾರಾಗಿರ್ಬೇಕು. ನೀನು ದಾರಿಯಲ್ಲಿ ಹೋಗುವಾಗ ಜನ ಇರುವಂಥ ಜಾಗಗಳನ್ನು ನಡ್ಕೊಂಡು ಹೋಗ್ಬೇಕು. ಯಾಕೆ ನಿರ್ಜನ ಪ್ರದೇಶಗಳಲ್ಲಿ ಒಬ್ಳೆ ಹೋಗ್ಬೇಡ ಅನ್ನೋದನ್ನ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ಅನ್ನುವಂತಹ ಕೆಲವೊಂದು ಜಾಗೃತಿಯನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಜೊತೆಗೆ ನಮ್ಮ ಗಂಡು ಮಕ್ಕಳಿಗೂ ಸಹ ಅಷ್ಟೇ. ಯಾರೋ ಒಬ್ಬ ಹೆಣ್ಣು ಮಗಳು ಹೋಗ್ತಾ ಇದ್ದಾಳೆ ಅಂದ್ರೆ ಅವಳನ್ನ ನಾವು ಯಾವ ದೃಷ್ಟಿಯಲ್ಲಿ ನೋಡಬೇಕು, ಅವಳನ್ನ ಹೇಗೆ ನಾವು ಟ್ರೀಟ್ ಮಾಡಬೇಕು ಅನ್ನೋದನ್ನ ಚಿಕ್ಕ ಮಕ್ಕಳಿಂದಲೇ ಅವರಿಗೆ ಹೇಳ್ಕೊಟ್ಟು ಬೆಳೆಸಬೇಕು. ಇಂತಹ ಜಾಗೃತಿ ಹುಟ್ಟಲಿ ಅನ್ನುವ ಏಕೈಕ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.